ರಾಮಾಯಣದಲ್ಲಿ ಸಮುದ್ರಕ್ಕೆ ಈ ವಾನರ ಸೇನೆ ಸೇತುವೆಯನ್ನ ನಿರ್ಮಾಣ ಮಾಡಿತ್ತು. ಆದರೆ ಇಲ್ಲೊಂದ್ ಕಡೆ ಈ ಗಣಿಗಾರಿಕೆಯನ್ನ ಮಾಡೋದಕ್ಕಾಗಿ ಮಾಫಿಯಾವನ್ನ ಮಾಡೋದಕ್ಕಾಗಿ ಈ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ಎಲ್ಲಾಗಿದೆ, ಏನಕ್ಕೆ ಈ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ರಿಪೋರ್ಟ್ ಇದೆ, ನೋಡೋಣ. ದಾವಣಗೆರೆ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ. ಗಣಿ ಸಚಿವರ ತವರಿನಲ್ಲೇ ಅಕ್ರಮ ಮರಳು ಗಣಿಗಾರಿಕೆ. ಅಧಿಕಾರಿಗಳಿಂದ ಜಾಣ ಕುರುಡು ಪ್ರದರ್ಶನ. ಹೀಗೆ ಅನಧಿಕೃತವಾಗಿ ಬೃಹತ್ ಪೈಪ್ಗಳು, ಕಲ್ಲು ಬಂಡೆಗಳನ್ನು ಬಳಸಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವ ಸೇತುವೆ. ಮರಳು ತೆಗೆಯಲು ನದಿಯ ದಡದಲ್ಲಿರುವ 10 ತೆಪ್ಪಗಳು, ನದಿಯ ತಟದಲ್ಲೇ ಇರುವ ಮರಳು ಫಿಲ್ಟರ್ ಹಾಗೂ ಜರಡಿ ಬಾವಿ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಗಡಿ ಗ್ರಾಮದಲ್ಲಿರುವ ತುಂಗಭದ್ರಾ ನದಿಯ ತಟದಲ್ಲಿ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಹಾಗೂ ನ್ಯಾಮತಿ ತಾಲೂಕಿನ ಗಡಿ ಹಾಗೂ ಭದ್ರಾವತಿ ತಾಲೂಕಿನ ಗಡಿ ಭಾಗದಲ್ಲಿರುವ ತುಂಗಭದ್ರಾ ನದಿಯ ಒಡಲಿನಲ್ಲಿ ಅವ್ಯಾಹತವಾಗಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಇನ್ನು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಗಡಿ ಗ್ರಾಮವಾದ ಹನಗವಾಡಿ, ಮಳಲಿ ಹಾಗೂ ನಿಂಬೆಗೊಂದಿ ಗ್ರಾಮದ ಪಕ್ಕದಲ್ಲಿ ಹಾದು ಹೋಗಿರುವ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅನಧಿಕೃತ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಹೊನ್ನಾಳಿ ನ್ಯಾಮತಿ ತಾಲೂಕಿನ ಗಡಿ ಗ್ರಾಮದಲ್ಲಿರುವ ಮರಳನ್ನ ಭದ್ರಾವತಿ ತಾಲೂಕಿನ ಗಡಿ ಗ್ರಾಮಗಳ ತೋಟದಲ್ಲಿ ಸ್ಟಾಕ್ ಮಾಡಿಕೊಂಡು ಅಲ್ಲಿಂದ ಲಾರಿಗಳ ಮೂಲಕ ಬೇರೆಡೆಗೆ ಸಾಗಿಸಲಾಗ್ತಾ ಇದೆಯಂತೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡಿಕೊಂಡು ತೆಪ್ಪಗಳ ಮೂಲಕ ಮರಳು ತೆಗಿತಾ ಇದ್ದು, ಮರಳನ್ನ ಫಿಲ್ಟರ್ ಮಾಡಿ ಲಾರಿಗಳಲ್ಲಿ ಸಾಗಾಟ ಮಾಡ್ತಾ ಇದ್ದು, ಇದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ಎನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಅದರಲ್ಲೂ ಗಣಿ, ಭೂ ಮತ್ತು ವಿಜ್ಞಾನ ಸಚಿವರ ತವರಿನಲ್ಲೇ ಕೋಟ್ಯಾಂತರ ರೂಪಾಯಿ ಮರಳು ಲೂಟಿಯಾಗ್ತಾ ಇದ್ರು. ಸಚಿವರಿಗೆ ಈ ಬಗ್ಗೆ ಮಾಹಿತಿ ಇಲ್ವಾ ಅಥವಾ ಇದ್ರೂ ಮೌನಕ್ಕೆ ಶರಣಾಗಿದ್ದಾರಾ? ಅಧಿಕಾರಿಗಳು ಕೂಡ ಅಕ್ರಮದಲ್ಲಿ ಶಾಮೀಲಾಗಿದ್ದಾರಾ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದೆ. ಮರಳು ಮಾಫಿಯಾ ದೊಡ್ಡದಾಗಿ ಈಗ ಶಿವಮೊಗ್ಗ ಮತ್ತು ದಾವಣಗೆರೆ ಗಡಿ ಭಾಗದಲ್ಲಿ ದೊಡ್ಡದಾಗಿ ಹರಡ್ತಾ ಇದೆ. ಅದನ್ನು ಅಧಿಕಾರಿಗಳು ಗಮನಕ್ಕಿದ್ರು ಅವರು ಅದನ್ನು ತೀವ್ರವಾಗಿ ತಗೊಂಡರೋ ಏನಿಲ್ಲೋ ಗೊತ್ತಿಲ್ಲ. ಅವರು ಹೊಸದಾಗಿ ಸೇತುವೆನೇ ನಿರ್ಮಾಣ ಮಾಡಿಕೊಂಡು ಅದರೊಳಗೆ ಲಾರಿಗಳನ್ನೆಲ್ಲ ಅಡ್ಡಾಡಿಸ್ಕೊಂಡು ಅಲ್ಲೊಂದು ಬಾವಿ ಥರ ಮಾಡಿ ಫಿಲ್ಟ್ರು ಥರ ಬಾವಿ ಥರ ಮಾಡಿಕೊಂಡು ಅಷ್ಟಕ್ಕೊಂದೆಲ್ಲ ಮಾಡೋ ತನಕ ಅಧಿಕಾರಿಗಳು ಗಮನಕ್ಕಿದ್ದಿಲ್ವ? ಇದು ಸಾಮಾನ್ಯ ಜನ, ಈಗ ಸಾವಿರಾರು ಜನ ಅಡ್ಡಾಡ್ತಾರೆ. ಈಗ ಅಲ್ಲಿ ಮಣ್ಣು ಕುಸಿತ ಬರ್ತದೆ, ಕುಸಿದು ಬಿದ್ದು ಈಗ ಜನಗಳಿಗೆ ಏನಾರು ಆದ ತೊಂದರೆ ಅದೇ ಯಾರು ಹೊಣೆ? ಈಗ ಇಷ್ಟು ದಿನ ಆಯಿತು, ಇಷ್ಟು ದಿನ ಒಂದು ಸೇತುವೆ ಕಟ್ಟೋ ತನಕ ಅಧಿಕಾರಿಗಳಿಗೆ ಗಮನಕ್ಕಿಲ್ಲ ಅಂದರೆ ಇದನ್ನು ಯಾರು ಕೇಳಬೇಕು? ಅಧಿಕಾರಿಗಳು ಕೇಳಬೇಕು, ಏನು ಜನಸಾಮಾನ್ಯರಿಗೆ ಕೇಳಬೇಕು, ಯಾರಿಗೆ ಕೇಳಬೇಕು? ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದರು ಎಂಬಂತೆ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೇತುವೆ ತೆರವು ಮಾಡಿ ಅಲ್ಲಿನ ಬಾವಿಗಳನ್ನು ಮುಚ್ಚುವ ಕೆಲಸ ಮಾಡಿದ್ದಾರೆ. ಆದರೆ ಇದುವರೆಗೂ ಸಾಗಾಟ ಮಾಡಿದ ಮರಳು ಎಲ್ಲಿ ಹೋಯಿತು? ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಂಡ್ರಾ ಎಂಬುದು ಮಾತ್ರ ಯಕ್ಷ ಪ್ರಶ್ನೆಯಾಗಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.